ಎಂತ ಮಾರೆ ದೊಡ್ಡ ದೊಡ್ಡದು ಬಿಡ್ತಿದ್ದಿ ಮಾರೆ ನೀನು. ನಾನು ಹೀಗೆ ಅಂತ ಹುಲಿ ಬಂದ್ರು ಎದುರುದಿಲ್ಲ, ನೀನು ಚೇರಂಟೆಗೆ ಎದುರ್ತಿ ಮಾರೆ. ಮತ್ತೆ ನಂಗೆ ತುಂಬಾ ಚಿಕ್ಕ ವಯಸ್ಸಲ್ಲೇ ತುಂಬಾ ಭಯ ಆಯ್ತಾ. ನೋಡಿ ನೋಡಿ ಗೈಸ್, ಇಲ್ಲಿ ಯಾವ್ದೊಂದು ಚೇರಂಟೆ ಇತ್ತಂದ್ರೆ ಅದಕ್ಕೆ ಎದುರ್ತಾರೆ. ಇಂಥವ್ರನ್ನೆಲ್ಲ ಇಟ್ಕೊಂಡು ಇಲ್ಲಿ ತೋಟಕ್ಕೆ ಬಂದ್ರೆ ಹೇಗೆ? ಅಲ್ಲ, ನಂಗೆ ಅದೊಂದು ಭಯ ಆಯ್ತಾ. ನಾವು ನೆಕ್ಸ್ಟ್ ವಿಡಿಯೋಲಿ ಸಿಗುವ ಆಯ್ತಾ? ಬಾಯ್. ಅಲ್ಲಿ ನೋಡಿ ಅಂತೆ, ಅಲ್ಲಿ ನೋಡಿ, ಇದು ಯಾರು? ಮರ್ಯಾದೆ ಹೆಂಚಿನ ಅಂದ ಅಮ್ಮ, ಅಕ್ಕ, ತಮ್ಮ. ಅಯ್ನ ಅತ್ತಿಗೆ ಬಂಡರ ಮುಗಿಂದ ಅಡ್ಡಿಗೆ ಒಂದು ವಿಡಿಯೋ ಉಂಟು. ಉಂದಿ ಎನ್ನ ಅತ್ತಿಗೆ ಫೇವ್ರೇಟ್ ಸುರುಳಿ ಪೂ ಅಂಡ ದುಂಬುರ್ತೆ ಅವೇ ತುಲೆ ಇತ್ತೆ ಮಾತ್ರ ಪೋರ್ಚಿ ತುಲೆ ಸೊಗೆ ಬರ ಕ್ಲೀನ್ ಮಾಡ್ತಂದಿಲ್ಲ ಇರ್ತಲೆ ಆ ಪೇಡೆನ್ನ ಅತ್ತಿಗೆ ಪೋಂದಿಲ್ಲ ಅತ್ತಿಗೆಲ್ಲ ಪಾಪ ಅರೆ ಫೇವ್ರೇಟ್ ಪೂ ಪೂರ ಬಂಡ ಮುರಣಿ ವರ್ಷ ಬರೊಂದಿತ್ತಂದ ಇತ್ತ ತುಲೆಗೆ ಹೆಂಚೊಂಡಂದು ಅಬ್ಬಾ ಉಮಿಲ್ ತುಚ್ಚಿನ ಮಾರ ಅಲ್ಲ ನೀವು ಇವಾಗ ಎಂತ ಮಾಡುದು ಮಾರ ಅಲ್ಲಿ? ನಾವೆಂತ ಮಾಡ್ದು ಗೊತ್ತುಂಟಾ, ಇಲ್ಲಿ ಕೆಲವೊಮ್ಮೆ ಅಣಬೆ ಎಲ್ಲ ಇರ್ತದೆ. ಅಣಬೆ ಅದು ಹುಡುಕುದಾ? ಎಲ್ಲಿ ಇಲ್ಲಿ ಇವಾಗ ಸಿಗ್ಲಿಕ್ಕೆಲ್ಲ, ಅದಕ್ಕೆ ಗುಡುಗು ಬರ್ಬೇಕು. ಗುಡುಗು ಬರ್ಬೇಕಾಗಿ ಏನಿಲ್ಲ, ಮತ್ತೆ ಕೆಲವೊಮ್ಮೆ ಆಗೂ ಬರ್ತದೆ. ಹೌದಾ? ಓಳು ನಮ್ಮ ಮುದ್ದಿನ ಅಕ್ಕ. ಇಲ್ಲಿಂದ ನಂಗೆ ಹಾರ್ಲಿಕ್ಕೆ ಆಗ್ತದಾ? ಎಲ್ಲಿಂದ? ಹೌದು, ನಂಗೆ ಮತ್ತೆ ಭಯ ಆಗುದಿಲ್ವಾ? ನಾನು ಜಬ್ಕಂತ ಬಿದ್ದರೆ ಇಲ್ಲಿ ನೋಡಿ ಅಂತೆ. ಹಾಯ್ ಗಾಯ್ಸ್, ಇಲ್ಲಿ ನೋಡಿ ಎಷ್ಟು ಚಂದ ಉಂಟು. ನೋಡಿ ನಡಿ 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 ನಡಿ. ವಾವ್, ಗೈಸ್ ಎಂತ ಗೊತ್ತುಂಟ, ನಾನು ಆವಾಗ ಮೊನ್ನೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದಲ್ಲ, ಬಾವಿ ಇದೆ ಅಂತ. ಬಾವಿಯಲ್ಲಿ ಮಿಡ್ಲಲ್ಲಿ ಒಂದು ಹೀಗೆ ಕಣಿ ಥರ ಇರ್ತದೆ ಅಂತ ನೀವು ಕಾಣ್ತಿರ್ಬೋದು. ನಾನು ಇವಾಗ ತೋರಿಸ್ತಿದ್ದೆ ನೋಡಿ, ಹಿಂಭಾಗೆಲ್ಲ ಈ ರೀತಿಯಾಗಿ. ಇದರಲ್ಲಿ ನಾವು ಇನ್ನೊಂದು ಕಾನ್ಸೆಪ್ಟಲ್ಲಿ ಚಿಕ್ಕ ಮಕ್ಕಳಿಗೆ ಹೇಳಿದ್ದೇವೆ ಅಂತ ಹೇಳಿದರೆ, ನೋಡಿ ಈ ಥರ ನೀರು ಬರ್ತದೆ ಸ್ವಲ್ಪ ಮಳೆ ಎಲ್ಲ ಬಂದ ನಂತರ. ನೋಡಿ ಹೇಗಿದೆ ಅಂತ ನೋಡಿ. ನೋಡಿ ಇದು ನೋಡಿ ಪಾಚಿ ಎಷ್ಟು ಚಂದ ಅಲ್ಲ ನೋಡಿ. ವಾ, ಇಂತೆಲ್ಲ ಅನುಭವ ಸಿಗ್ಬೇಕಂದ್ರೆ ನಾವು ತೋಟಕ್ಕೆ ಬರ್ಬೇಕಷ್ಟೇ ಗೈಸ್. ನೋಡಿ ಅಂತಿಲ್ಲಿ ನೋಡಿ, ಬಾರಿ ಚಂದ. ನನ್ನ ಕಾಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಹುಲ್ಲು ಆಗಲಿ ಇದ್ದಾಗಲಿ ಎಲ್ಲ. ಇದು ನೀರೆಲ್ಲ ಹೋಗ್ತಿದೆ ಗೈಸ್ ಹಿಂದ್ಗಡೆ ಆಗಿ ಹೋಗಿ, ಅದು ಮತ್ತೆ ಒಂದು ಹಳ್ಳಕ್ಕೆ ಹೋಗಿ ಸೇರ್ತದೆ. ಇದು ನಾನು ಮತ್ತೆ ಹೀಗೆ ಇದ್ದು ಹೀಗೆ ಕಾಲಿಡುದು,
ನೆಕ್ಸ್ಟ್ ಈಗ ಎತ್ತದ ನೋಡಿ, ಇವಾಗ ಇದು ಕೆಳಗಡೆ ಬಂತು. ಅಲ್ಲಿ ನೋಡಿ ಇವಾಗ ನಾನು ನಿಂತಿದ್ದೆಲ್ಲ, ಹಾಗಾಗಿ ಮಣ್ಣು ನೋಡಿ ಗೈಸ್. ಹೋಗುವ, ಅವರು ಹುಳ್ಳು ಇರುತ್ತಿದ್ದಾರಲ್ಲ ನೋಡುವ ಇಲ್ಲಿ. ವಾವ್, ನಿಮಗೆ ಗೈಸ್ ಇಲ್ಲಿ ಬನ್ನಿ, ನಿಮಗೆ ನವಿಲು ತೋರಿಸ್ತಿದ್ದೇನೆ ನಾನು. ನಿಮಗೆ ನವಿಲು ನೋಡ್ಬೇಕಾ? ನಾನು ತೋರಿಸ್ತೇನೆ ನೋಡಿ. ಅದು ಸೌಂಡ್ ಮಾಡಿದ್ರೆ ಹೋಗ್ತು, ನೋಡಿ ನೋಡಿ, ಓಡಿತು ಓಡಿತು. ನಿಮಗೆ ಖಂಡಿತ ಖಂಡಿತ ಸರಿಯಾಗಿ ನೋಡಿ 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 ನೋಡಿ, ಹೋಯ್ತು ಹೋಯ್ತು. ಓ ದೇವರೇ, ಹೋಯ್ತು ಮಾರೆ, ಹೋಯ್ತು 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 ಹೋಯ್ತು. ಅಲ್ಲಿ ಹೋಯ್ತು, ಅಲ್ಲಿ ಹಾರಿ ಹೋಯ್ತು ಮಾರೆ. ಖಂಡಿತ ನಿಮಗೆ ನಿಮಗೆ ನೋಡುವ ಅದೃಷ್ಟವಿಲ್ಲ, ಎಂತ ಮಾಡುದು. ಮತ್ತೆ ನಮ್ಮ ವಿಡಿಯೋಕ್ಕೆ ಬಂದು ನೋಡಿ, ಆವಾಗ ನಿಮಗೆ ಕಾಣ್ಬೋದು ಆಯ್ತಾ. ಇವಾಗ ಅದು ಮಿಸ್ ಆಯ್ತು ಗೈಸ್, ಇಲ್ಲಿ ಸಿಗ್ತದೆ ನವಿಳೆಲ್ಲ, ಆವಾಗ ಗೊತ್ತಾಗ್ತದೆ. ಅದು ಹಾರಿತು ಗೈಸ್, ಇಲ್ಲಿತ್ತು, ಇದೇ ಸ್ಪಾಟಲ್ಲಿ ಇತ್ತು, ಇದೇ ಸ್ಪಾಟಲ್ಲಿ ಇತ್ತು. ದಾದೆ ಎಂತ ಎಲ್ಲಿತ್ತು? ಹೌದಾ, ಅದು ಹೋಯ್ತು ಚೀ, ಪಾಪ ತೋರಿಸ್ಬೋದಿತ್ತಲ್ಲ. ಎಲ್ಲಿ ನೋಡಿ ಗೈಸ್, ಅದೆಲ್ಲ ತೆಂಗಿನದ್ದು ಗರಿ ಕೆಳಗೆ ಬಿದ್ದದ್ದು. ಮೊದಲೆಲ್ಲ ನೋಡಿ ಈ ಕಲ್ಲಿನ ಮೇಲೆ ಒಂದು ಇದಿದೆ ಇನ್ಫಾರ್ಮೇಶನ್, ಏನಂತ ಹೇಳಿದ್ರೆ ಇದು ಬಾವಿಯ ಹತ್ತಿರ ಒಂದು ಕಲ್ಲು ಇಡುದು, ಯಾಕೆ ಗೊತ್ತುಂಟಾ? ಬಟ್ಟೆ ಒಗಿಲಿಕ್ಕೆಲ್ಲ. ಅವಾಗ ಅದು ಲೈಫೇ ಒಂದಲ್ವಾ ಗೈಸ್. ಇವಾಗ ಅದೆಲ್ಲ ಎಲ್ಲಿ ಸಿಗ್ತದೆ ಅಲ್ವಾ. ಮೊದಲೆಲ್ಲ ಇದರಲ್ಲೇ ಬಟ್ಟೆ ಎಲ್ಲ ಒಗೆಯೋದು. ಕೆಲವರ ಮನೆಯಲ್ಲಿ ಇಲ್ಲದಿದ್ರೆ ಎಲ್ಲರೂ ಬಂದು ಇಲ್ಲಿ ಬಟ್ಟೆ ಒಗಿತಾರೆ, ಆವಾಗ ಹೋಗ್ತದೆ ಸೀದಾ ನೀರೆಲ್ಲ ಹೋಗ್ತದಲ್ವ ಗೈಸ್. ಮತ್ತೆ ಇನ್ನೇನಾಗಬೇಕಲ್ವಾ. ಮತ್ತೆ ವಿಶೇಷಗಳು ಚಾನಲ್, ದಯವಿಟ್ಟು ನಮ್ಮ ವಿಡಿಯೋ ನೋಡ್ತಿದ್ದೀರಲ್ಲ, ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿಲ್ವೋ ಹೊಸದಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಹಾಗೆ ಒಂದು ಕಮೆಂಟ್ ಮಾಡಿ. ಫ್ಯಾಮಿಲಿ ಫ್ರೆಂಡ್ಸ್ ಇರುತ್ತೆ, ಆದಷ್ಟು ಶೇರ್ ಮಾಡಿ ಗೈಸ್, ನಮಗೊಂದು ಸಪೋರ್ಟ್ ಸಿಗ್ತದೆ ನಿಮ್ಮದೆಲ್ಲ. ವಿಡಿಯೋ ಮುಂದುವರಿಸೋಣ. ಎಂತ ಹುಳ್ಳಿ ನೋಡ್ಕೊತಿದ್ದೀರಾ? ಎಂತ ಅಲ್ಲಿ ಎಂತ ಕಬಡ್ಡಿ ಆಡೋದಾ ನೀವು? ಎಂತ ಇದು? ಹಾಗಾದ್ರೆ ನಾನು ಹೋಗ್ತೇನೆ ಆಯ್ತಾ. ನಾವಿಲ್ಲಿದ್ದಿಲ್ಲ, ಸೌಂಡ್ ಕೇಳ್ತದೆ ಆಯ್ತಾ, ಕೂಗುದೆಲ್ಲ. ನಂಗೆ ವಿಡಿಯೋ ಓಡಿತು ಮಾರ ಅದು. ಮತ್ತೆ ಅದಂತ ಅಲ್ಲಿ ಕೂತ್ಕೊಳ್ತದ? ಯಾಕೆ? ಅದಲ್ಲಿ ಎಂತದ ಮಾಡ್ತಿತ್ತು. ಎಂತ ಮಾಡ್ತಿತ್ತು? ಆಟ ಆಡ್ತಿತ್ತು. ಅದೆಂತ ತಿನ್ಲಿಕ್ಕೆ ಬಂದದಂತಲ್ಲ. ನಾವಿಲ್ಲನೆಲ್ಲ ಇಲ್ಲೇ ನೋಡಿದ್ದು. ಪಾಪ ನನ್ನ ಅತ್ತಿಗೆ ಆಚೆ ಇದ್ದಾರೆ, ಅತ್ತಿಗೆ ಆಚೆ ಇದ್ದಾರೆ. ಅದು ಬುಗ್ ಅಂತ ಒಮ್ಮೆಲೆ ಓಡಿತ್ತು. ಎಂತ ಬುಗ್ ಅಂತ ಓಡ್ಲಿಕ್ಕೆ? ಬುಗ್ ಅಂದ್ರೆ ಎಂತ? ಬುಗ್ ಅಂದ್ರೆ ಎದ್ದು ಓಡಿತ್ತು ಅಂತ. ಹೌದಾ? ಈ ಹುಳ್ಳಿದೊಂಥರ ಸ್ಮೆಲ್ ಚಂದ ಅಲ್ಲ. ನೋಡಿ ಅಂತ ಎಷ್ಟು ಚಂದ ಗಾಳಿ ಬರ್ತಿದೆ ನೋಡಿ ಗೈಸ್. ನೋಡಿ ಗಿಡ ಎಲ್ಲ ಹೀಗೆ ನೋಡಿ, ಕಿಲ 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 ಅಂತ ನಗಾಡ್ತಾ ಉಂಟಲ್ಲ. ಒಳ್ಳೆ ವೆದರ್ ಅಲ್ಲ. ಹಾಗೆ ಒಂದೊಂದು ಸೈಡಲ್ಲಿ ನುಸಿ ಕೂಡ ಕಚ್ಚುತ್ತಾ ಉಂಟು. ಎಷ್ಟು ಅದು ವೇಸ್ಟ್ ಗಿಡ ಉಂಟು ನೋಡಿ ಅಂತೆ ಅಲ್ಲಿ. ವೇಸ್ಟ್ ಅಲ್ಲ. ವೇಸ್ಟ್ ಗಿಡ. ಯಬಾ, ಇದು ನೋಡಿ ಡೇಂಜರಸ್. ಎಂತ ಅದು? ಆಕಿರೆ. ಆಕಿರೆ. ಯಬ್ಬ, ನಂಗೆಂತೂ ಭಾರಿ ನೆನಪು ಮಾರೆ. ನಾನು ಹೇಳಿದ್ದೇನೆ ಅವರೊಟ್ಟಿಗೆ ಲಾಸ್ಟ್ ವಿಡಿಯೋದಲ್ಲಿ. ಅದು ಒಂದು ತೋರಿಸಿದ್ರೆ ಅದೆಂತ ದೊಡ್ಡದು ಎಲೆ ಕೂಡ ಉಂಟು ನೋಡಿ ಅಂತೆ, ಮುಟ್ಲಿಕ್ಕೆ ಭಯ ಆಗ್ತದೆ. ಆಕ್ಚುಲಿ ಏನಾದ್ರೂ ಅದರಲ್ಲಿ ಮೆಡಿಸಿನ್ ಇರ್ಬೋದು ನನ್ನ ಲೆಕ್ಕದಲ್ಲಿ. ಅದಲ್ಲ, ಅದು ಮೆಡಿಸಿನ್. ಅದೇ ಏನೋ ನಾನೊಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗೂ ಆಯ್ತು, ಅದೇನೋ ಮೆಡಿಸಿನ್ ಇದೆ ಅದರಲ್ಲಿ. ಇಲ್ಲಂತ ಹೇಳಿದ್ರೆ ಅದೆಲ್ಲ ಎಂತ, ಇವಾಗ ಪ್ರತಿಯೊಂದು ಗಿಡದಲ್ಲಿ ಕೂಡ ಏನಾದ್ರೂ ಒಂದು ಮೆಡಿಸಿನ್ ಇದ್ದೇ ಇರ್ತದೆ. ನಾವೆಲ್ಲ ಬೇಡ ಅಂತೇಳಿ ಬಿಸಾಡ್ತೇವಲ್ಲ. ಅಲ್ಲ ಈಗ ನೋಡಿ, ನಾಚಿಕೆ ಮುಳ್ಳು ಅಂತ ಹೇಳ್ತಾರಲ್ಲ, ಇಲ್ಲೆಲ್ಲ ಕ್ಲೀನ್ ಆಗಿದೆ ನೋಡಿ ಗೈಸ್. ನಾಚಿಕೆ ಮುಳ್ಳು ಅಂತ ಹೇಳ್ತಾರಲ್ಲ, ಆ ನಾಚಿಕೆ ಮುಳ್ಳಲ್ಲಿ ಎಷ್ಟು ಮೆಡಿಸಿನ್ ಉಂಟು. ಅದೇ ಅದು ಅದು ಅಲ್ಲಿ ಕಚ್ಚುತ್ತದೆ, ಇಲ್ಲಿ ಕಚ್ಚುತ್ತದೆ ಅಂತಲ್ಲ. ಇವು ಮಳೆ ಸ್ವಲ್ಪ ಕಮ್ಮಿ ಆಯ್ತಾ ಅಂತಲ್ಲ.
ಊಟ ಆಯ್ತಾ ನಿಮ್ದು? ಊಟ ಎಲ್ಲ ಆಗಿ ಹ್ಮ್. ಒಂದು ಈಗ ನಮ್ಮ ಒಂದು ದನವನ್ನು ತಗೊಂಡು ಹೋದ್ರು. ಈಗ ಒಂದು ಕರು ಮಾತ್ರ ಇರುದು ಸಾಕ್ಲಿಕ್ಕಾ? ಕರುವನ್ನು ಹಾಗೆ ಒಂದು ಕರುಗೆ ಬೇಕಾ? ಹ್ಮ್. ಎಷ್ಟಾಗದ? ಹ್ಮ್. ಇದು ನೋಡಿ ಗೈಸ್, ಹಾಗೆ ಮುಂದಕ್ಕೆ ಬಂದ್ರೆ ನೋಡಿ, ಇದು ಸ್ಪ್ರಿಂಕ್ಲರ್ ಅಂತ. ಅಂದ್ರೆ ನಾವು ಅಡಿಕೆ ಮರಕ್ಕೆ ಎಲ್ಲ ಮಿಡ್ಲಲ್ಲಿ ಈ ರೀತಿ ಹಾಕಿರ್ತೇವೆ. ಮೊದಲೆಲ್ಲ ನಾವು ಹೀಗೆ ಪೈಪ್ ಇರ್ತದಲ್ಲ, ಪೈಪು ಗ್ರೀನ್ ಕಲರಲ್ಲೆಲ್ಲ ಇರ್ತದೆ ನೋಡಿ, ನಿಮಗೆ ಗೊತ್ತಿರ್ಬೋದು ತೋಟ ಇದ್ದವರಿಗೆಲ್ಲ. ಅವರು ಪೈಪಲ್ಲಿ ಹೀಗೆ ಪಂಪು ಸ್ಟಾರ್ಟ್ ಮಾಡಿದರೆ ನೀರನ್ನು ಒಂದೊಂದು ಬುಡಕ್ಕೆ ಈ ರೀತಿಯಾಗಿ ಹೀಗೆ ಹಿಡ್ಕೊಂಡು ಹಾಕ್ತಾ ಇದ್ರು. ಇದಾದ ನಂತರ ಇದು ಅಂತ. ಇವಾಗ ಸ್ವಲ್ಪ ಅಪ್ಡೇಟ್ ಆಗಿದೆಲ್ಲ, ಅದಕ್ಕೋಸ್ಕರ ಏನು ಆಗಿದೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಸ್ಪ್ರಿಂಕ್ಲರ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಮೊದಲು ವಿಲಿಯರ್ಸ್ ಪಂಪ್ ಇತ್ತು. ಇಲ್ಲಿ ಎಲ್ಲರ ಮನೆಯಲ್ಲಿ ವಿಲಿಯರ್ಸ್ ಪಂಪ್ ಇದೆ, ಎಲ್ಲರ ತೋಟದಲ್ಲಿ ವಿಲಿಯರ್ಸ್ ಪಂಪ್ ಇತ್ತು. ಕರೆಕ್ಟ್, ಹೌದು. ವಿಲಿಯರ್ಸ್ ಪಂಪ್ ಅಂದ್ರೆ ನಾವೀಗ ನೋಡಿ ಹೀಗೆ ಹಗ್ಗ ಹಾಕುದು ಎಳಿಯುದು, ಹಗ್ಗ ಹಾಕುದು ವಿಲಿಯರ್ಸ್ ಪಂಪ್ ಅನ್ನು, ಆಮೇಲೆ ನಮ್ಮ ಸ್ಟ್ರೆಂತ್ ಅಲ್ಲಿ ಎಳಿಬೇಕು ಹೀಗೆ. ಇದು ವಿಲಿಯರ್ಸ್ ಪಂಪ್. ಅದು ಎಂತ ವಿಲಿಯರ್ಸ್ ಪಂಪ್ ಎಳೆಯುವುದನ್ನ ನೀವು ಕೂಡ ಎಲ್ದಾಗೆ ಒಂದು ಅವರು ಟ್ರೈ ಮಾಡಿ ತೋರಿಸಿದ್ದಾರೆ ನಿಮಗೆ, ಟ್ರಯಲ್ ಅಲ್ಲಿ. ನಿಮಗೆ ಕೂಡ ಅನುಭವ ಆಯ್ತಲ್ಲ ಹೇಗೆ ಎಳೆಯುವುದು ಅಂತ. ಗೊತ್ತಿಲ್ಲದವರು ಕೂಡ ಈಗ ಕಲ್ತುಕೊಂಡಿರುವರು. ಆವಾಗ ಅದರಿಂದ ಪೈಪಿನ ಮೂಲಕ ನೀರು ಬರುದಲ್ಲ ಇವರೇ? ಅದು ಸೀಮೆಯಲ್ಲಿ ಸ್ಟಾರ್ಟ್ ಆಗ್ತಿತ್ತು. ಈಗ ಹಾಗೆಲ್ಲ, ಈಗ ಕರೆಂಟ್ ಬಂದಿದೆ, ಈಗ ಕರೆಂಟಿನ ಪಂಪು. ಎಂತಿಲ್ಲ, ಐಸಿಗೇನು ಹೇಳ ಒಂದು. ನಿಮಗೆ ಎಂತ ನಂಜು ಗೊತ್ತುಂಟ? ನೀವು ಯಾಕೆ ಈ ನಂಜಲ್ಲಿ ಉರಿಪುದು ಮಾರ ಪಕ್ಕಡೆಲ್ಲದ? ನಿಮಗೆ ನಂಜುಂಟಲ್ಲ? ನಂಜಿ ಎನ್ನುವುದು ಮನುಷ್ಯ ಸಹಜ ಗುಣ. ಯಾಕೆ? ಅದು ಎಲ್ರಿಗೂ ಇರ್ತದೆ ಆಯ್ತಾ. ಎಂತ ಆದ್ರೂ ಕೂಡ ನೀವು ಬೇರೆಯವರಲ್ಲಿ ನಂಜಲ್ಲ, ನನ್ನ ಮೇಲೆ ನಿಮಗೆ ನಂಜಿ. ಅಕ್ಕ ಚಿಕ್ಕದಿರುವಾಗ ಅಲ್ಲಿಗೆ ನೀರಿಗೆ ಬಿದ್ದಿದ್ಲು. ನೀರಿಗೆ ನಮ್ಮ ಕೆರೆಗೆ ಚಿಕ್ಕದಿರುವಾಗ. ಈಗ ತುಂಬಾ ಮಳೆಗಾಲ, ಫುಲ್ಲು ನೀರಿತ್ತು, ಅದರೊಳಗೆ ಬಿದ್ದದ್ದು. ಮತ್ತೆ ತೆಗೆಯುವಾಗ ಅವಳಿಗೆ ಏನಿರ್ಲಿಲ್ಲ. ಮತ್ತೆ ಒಂದು 2 ದಿನ ನಂತರ ಅವಳಿಗೆ ಮತಿ ಬಂದದ್ದು. ಹೌದಾ? ಈಗ ಇದು ನೋಡಿ, ಅಲ್ಲ, ಬಾವಿಗೆ ಬಿದ್ದದಂತ ಹೇಳಿದ್ರೆ ಬಾವಿಯ ಒಳಗೆ ಬೀಳ್ತಾರ, ಬಾವಿಗೆ ಬಿದ್ದಂದ್ರೆ ಒಳಗೆ ಗೊತ್ತುಂಟ ನಿಮಗೆ? ಗೊತ್ತಿಲ್ಲ. ಎಂತದು ನೋಡ, ಎಂತದ್ದು? ಗರ್ಗವಾ? ಗರ್ಗ, ಬುರ್ಗನ ಮೆಗಿ ಗರ್ಗ. ಅದು ತಲೆಗೆಲ್ಲ ಎಣ್ಣೆ ಹಾಕಿ ಇದು ಮಾಡ್ತಾರೆ, ಹೆಣ್ಣು ಮಕ್ಕಳಿಗೆ ಕೂದಲಿರ್ತದೆ. ಹೌದು, ತಲೆಗೆಲ್ಲ ಅದನ್ನ ಎಣ್ಣೆ ಕಾಯಿಸ್ತಾರೆ, ಅದರ ಜಜ್ಜಿ ಬಿಟ್ಟು ರಸ ಎಲ್ಲ ತೆಗೆದು. ಮೊದಲಿನವರೆಲ್ಲ ಅದು ಮತ್ತೆ ತಿಮರೆ ಅಂತೇಳಿ ಬರ್ತಲ್ಲ, ಬ್ರಾಹ್ಮೀನ ಎಲೆ ಅಂತಾರೆ ಏನು ಅದಕ್ಕೆ, ಅದನ್ನು ಎಲ್ಲ ಮಿಕ್ಸ್ ಮಾಡಿ ಒಂದು ಎಣ್ಣೆ ಕಾಯಿಸಿ ಕೂದಲೆಲ್ಲ ಕಪ್ಪು ಬರ್ತದೆ ಅಂತ ಹಾಗೆಲ್ಲ ಹೇಳ್ತಾ ಇದ್ರು. ಸೊ ನನಗೂ ಕೂಡ ಹಾಗೆ ಹಚ್ಚುತ್ತಾ ಇದ್ರು, ನಾನು ಕೂಡ ಅದನ್ನು ನೋಡಿದ್ದೇನೆ. ನೀವು ಅಂದ್ಕೊಳ್ಬೋದು ಇವಾಗ ಏನು ಇಷ್ಟು ಚಿಕ್ಕ ಇದೆ, ನನ್ನ ಕೂದಲು ಕೂಡ ಉದ್ದ ಇದೆ, ನಾವೆಲ್ಲ ಇವಾಗೆಲ್ಲ ಕೂದಲು ಕಟ್ ಮಾಡ್ಕೋತೇವಲ್ಲ, ಹಾಗಾಗಿ ನನ್ನ ಕೂದಲು ಕೂಡ ಚಿಕ್ಕದಿರುವಾಗ ತುಂಬ ಲಾಂಗ್ ಇತ್ತು. ಹಚ್ಚಲಿಕ್ಕೆ ಬಿಡ್ತಿರ್ಲಿಲ್ಲ, ಅದಕ್ಕೆ ನೋಡಿ ಇಲ್ಲಿ ಮಂಡೆ ಆದದ್ದು. ಅವರು ಎಣ್ಣೆ ಹಚ್ಚುವಾಗ, ಆ್ಯಕ್ಚುಲಿ ತಾಯಿ ಎಣ್ಣೆ ಹಚ್ಚುವಾಗಂತೆ ಅವರು ಓಡ್ತಾ ಇದ್ರಂತೆ, ಓಡಿಬಿಟ್ಟು ಒಂದು ಗೋಡೆಗೆಲ್ವಾ ಕೂದಲನ್ನು ಹೀಗೆ 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 ಉಜ್ಜಿ ತೆಗಿತಿದ್ರಂತೆ ಟೋಟಲ್ ಆಗಿ ಎಣ್ಣೆನ. ಅದಕ್ಕೆ ಅವರ ಕೂದಲು ನೋಡಿ ಫ್ಲಾಟ್ ಆಗಿದೆ.
ಈ ಜನ ಮಾರ್ರೆ ತೋಟದ ಬೇಲೆಂಡ ಸೋಕು ಅನ್ಬುಂಡು ಇಲ್ಲಡ ಒಂಜಿ ಉಂಡನ ಬಟ್ಟಲನ ಸಮೇತ ದೆಕ್ಕೆರದಿರುದು ಈ ಜನಕ್ಕೆ ತುಲೆಗೆ ಪಂತಿವ್ರ ಸೋಕು ಬಿರೆಪೆರಿಂದು ಉಂಡನ ಬಟ್ಟಲ ಜರಿಗೆ ಉಂಡನ ಬಟ್ಟಲ ಅಲ್ಪನೆ ದೀತು ಹೋಗ್ತೇವೆ ಮಾ ದೆಪ್ಪು ಉಂದು ಇಂಗ್ಲ ಜನವಂತ ಉಪ್ಪುನಾಗ ದಾದ ಈ ಮರಲೆ ಇಂಗ್ಲಿಗೆ ಬಟಾಲ್ ಇಕ್ಕ್ಯಾರ ಬುಕ್ಕ ಜನದ ಐತಿ ಅಂದತ್ತ ಅಂದಪ್ಪ ಅಂದೆ ಇಂದೇ ಮೀನು ಇಲ್ಲಿ ನೋಡಿ ಗಾಯ್ಸ್ ಮೀನು 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 ನೋಡು ಮೀನು ಇಂದೇ ಮೇಲೆ ಮೀನು ಸರೀತಲೆ ಎಲ್ಲೆಲ್ಲ ಮೀನುಂಡು ಅಂತುಯ್ಯೇ ಅವೇ 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 ಮೀನು ಎಲ್ಲ ಮೀನು ಈ ತೆlle ಮೀನು ಅವೇ 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 ಸರಿ ತುಲಗೆ ಮೀನು ಅವೇ ಅವೇ വലിപ്പുಣ ಅವೇ 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 ಕಾರಿಲೆ ಮೀನು ಇತ್ತಿಂಡಿ ತುಯ್ಯರು ಅಂದ ದಯಂತೆ ಸುಳ್ಳು ಬಂದ ಇಂದೆ ಮುಳ್ಳು ಇಂದೆ 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 ಬೈಲ್ತೀನಿ ಅವೇ ತೋಜುಂಡ ಓಳು ಪೊಕ್ಕಡೆ ತೋಜುಂಡ ಪುಣೆತ ಇರು ಸತ್ಯ ತೋಜುಂಡೆರೆಗೆ ಬುಳತು ತೋಡಿಯೇ ಓಳು ಹೌದಾದ ಅವು ಮೀನಾ ಅವು ಚಾಲಿ ಏನಂದ ಅದ ನಂಗೆ ಅತ್ತೆ ಮೀನಿತ್ತು ಅವು ಇಂಚೆ ಮೀನಾಪುಣೆ ಅಂದಿಟ್ಟು ಈ ತರೆಗಳಡು ನೀರು ಪೂರ ಆಜಿ ತುಪ್ಪುಂಡತೆ ಅವು ಇಂಚೆ ಮೀನು ಮರಿಯಲ್ಲ ಬರ್ಪುಣೆ ಉಲ್ತು ಮೀನು ಬರ್ಪುಣೆ ಇಕ್ಲೆಲ್ಲ ಅವೇ ಡೌಟ್ ಇಂಚೆ ಬರ್ಪುಣೆ ದೇಗ ಎಂಚ ಆಯ್ತಾ ವರತೆಟ ಈತ ತಂಪುಂಡು ಗೊತ್ತುಂಡೆಂದಿಟ್ಟು ಡಿಂಗೆ 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 ಡಿಂಗ್ ಡಿಂಗೆ 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 ನೀರಲ್ಲಿ ಆಡೋಣ ಬನ್ನಿ ಮಕ್ಕಳ ಪ್ರತಿ ಒಂಜಿ ತೋಟಗ್ಲ ತೋಟದ ನಡುಟಿಂಚ ಒಂಜಿ ದಂಡೆ ಉಪ್ಪುಂಡು ಆ ದಂಡೆಡ್ ಪೂರತೆ ನೀರು ಪೋಂಡು ಆ್ಯಕ್ಚುಲಿ ಅವಳೆ ಪೂರ ದಂಡೆ ಜನ ಉಂಡತ ಬೇತೆ ಬೇತೆ ಜಾಗೆಟ್ ಮೂಳೆ ಅಂದಂಡ ಇರೆಗ್ ಒಂಜಿ ದಿಕ್ಕಡ ಮಸ್ತ್ ನೀರು ಪೋತು ಅತ್ತೆ ಈ ತೋರ್ತನಗ ಒಂದು ಗೋಯಲ್ದ ಮಾತ್ರ ನೀರು ಪೋಪುಣೆ ತುಲೆಗೆ ಮಿತ್ತರ್ದು ತಿರ್ತರ್ದು ಮಿತ್ತು ಬರೋಡನೆ ಇದು ಬೇನೆ ಬಂಗಾಪುಂಡು ಗೊತ್ತಂಡ ಇರ್ನಿಕ್ಲೆಗ್ ಮಂತ ಇರಿಗೇನು ತೋಜದೆ ಎನ್ನ ಹತ್ತಿಗಲ್ಪೊಳ್ಳಿರು ಎನ್ನ ಹತ್ತಿಗಲ್ಪ ಬೇಲೆ ಮಂತುಂದುಲ್ಲಿರು ತೋಜು ಜಾಂದತೆ ಇನ್ನ ಕ್ಯಾಮರೆಟ್ ತೋಜುಜೇರು ಆರು ಪಾಪ ಬಜ್ಜೆ ಬಿಜ್ಜಂದುಲ್ಲಿರು ಎನ್ನ ಹತ್ತಿಗೆ ಎಂತ ಗೊತ್ತುಂಟ ಗೈಸ್ ನಾವೆಲ್ಲ ಹೀಗೆ ಕೆಲಸ ತೋಟದಲ್ಲೆಲ್ಲ ಮಾಡ್ತೇವಲ್ಲ ಆವಾಗ ಮಿಡ್ಲಲ್ಲಿ ನೋಡಿ ಒಂದು ಇದು ಪೇರಳೆ ಹಣ್ಣಿದ್ದೆಲ್ಲ ಇರ್ತದೆ ನೋಡಿ ಈ ಥರ ಮರ ಎಲ್ಲ ಚಿಕ್ಕ ಚಿಕ್ಕದು ಅದರಲ್ಲಿ ಕೆಲವೊಂದು ಸರಿ ಆಗಿರ್ತದೆ ಆವಾಗ ಅದನ್ನೇ ಅಲ್ಲಿ ಆಮೇಲೆ ಇಲ್ಲಿ ಬಾವಿ ನೀರಲ್ಲೆಲ್ಲ ತೊಳೆದು ಬಿಟ್ಟು ತಿನ್ನೋದು ಹಾಗೆ ನೋಡಂತೆ ಈ ಚಿಕ್ಕದು ಆ್ಯಕ್ಚುಲಿ ಈ ಪೇರಳೆ ನಾನು ನಿಮಗೆ ತೋರಿಸ್ತೇನೆ ಅಲ್ಲಿ ಮನೆಯಲ್ಲಿ ಕೂಡ ಉಂಟು ಒಂದು ಗಿಡ ಅದನ್ನು ನಾವು ತೋರಿಸ್ತೇವೆ ಅದರಲ್ಲಿ ಚಿಕ್ಕ ಚಿಕ್ಕದು ಬರ್ತದಲ್ರೆ ಚಿಕ್ಕದು ಪೇರಳೆ ಕಾಯಿಯಾಗಿರ್ತಲ್ಲ ಲತ್ತು ಅಂತ ಹೇಳ್ತಾರೆ ಅಂದರೆ ಚಿಕ್ಕದು ಚಿಕ್ಕ ಮಗು ಅದರದ್ದು ಅದನ್ನು ನಾವು ತಿಂದರೆ ಟೀತ್ ಎಲ್ಲ ತುಂಬ ವೈಟಾಗಿರ್ತದೆ ಹಾಗೆ ಹೌದು ಮತ್ತೆ ನೋಡಿ ಅಂತೆ ಅವರು ಕೆಲಸ ಮಾಡೋದು ಬಿಟ್ಟು ನನ್ನ ಕ್ಯಾಮರಾವನ್ನು ನೋಡ್ತಾ ಇದ್ದಾರೆ ಅವರು ಎಂತ ಮಾಡೋದು ಅಂತ ಎಂತ ಹೇಳಿ ನೋಡಿ ಅಂತ ಆ ಕಡೆ ಎಲ್ಲ ಎಷ್ಟು ಕ್ಲೀನ್ ಆಗಿದೆ ಅಂತ ಮೊನ್ನೆ ನಾವೆಲ್ಲ ಹುಲ್ಲು ಹಿಡ್ದಿದ್ದೇವಲ್ಲ ಇಲ್ಲಿ ಕೂಡ ನೋಡಿ ತುಂಬ ಕ್ಲೀನ್ ಆಗಿದೆ ನೋಡಿ ಹಾಗೆ ನಾವು ಮಳೆಗಾಲದಲ್ಲಿ ನಮಗೆ ಇದೇ ಕೆಲಸ ಎಂತಂದರೆ ತೋಟವನ್ನೆಲ್ಲ ಕ್ಲೀನ್ ಮಾಡೋದು ಈ ರೀತಿಯಾಗಿ ಇಲ್ಲ ಅಂತ ಹೇಳಿದರೆ ಮೆಷಿನ್ ಎಲ್ಲ ಬರ್ತದೆ ಮೆಷಿನಲ್ಲೆಲ್ಲ ಹುಲ್ಲಿರುತ್ತಾ ಇರುತ್ತದೆ ಎಂತ ತುರಿಸ್ತದೆ ಕೈಯೆಲ್ಲ ಮತ್ತೆ ಇದು ತೋಟಕ್ಕೆ ಬಂದದಲ್ಲ ತುರಿಸದೆ ಮತ್ತೆ ನಾನು ಮತ್ತೆ ಮೊನ್ನೆ ನೋಡಿದೆ ಆಯ್ತಾ ನಂಗೆ ಹುಲ್ಲು ಹೆರಿಲಿಕ್ಕೆ ಬರುದಿಲ್ಲ ಓಕೆ ಟ್ರೈ ಮಾಡುವ ಎಲ್ಲಿ ಜಾಸ್ತಿ ಇರುವಲ್ಲಿ ಮಾತ್ರ ಕೈ ಅತ್ತೆಗೆ ಗೊತ್ತುಂಟು ಅವ್ರು ಅನ್ಕೊಳ್ಳೋದು
ನನ್ನ ಮಗ ಮಾತ್ರ ಒಳ್ಳೆ ರೀತಿ ಇದ್ದಾನೆ, ನಾನು ಒಳ್ಳೆ ಇರುವುದಿಲ್ಲ ಅಂತ ಗೊತ್ತಾಯ್ತು. ಮೊಬೈಲ್ ಹಿಡ್ಕೊಂಡು ಕೂತಿದ್ದಾಳೆ ಅಂತ. ಇಲ್ಲ ಪಾಪ ಅವ್ರು ಹಾಗೆಲ್ಲ ಏನು ಹೇಳುದಿಲ್ಲ, ಅವರಿಗೆ ಗೊತ್ತುಂಟು. ಹೋಗು ಹೋಗು, ನೀನು ವಿಡಿಯೋ ಮಾಡ್ಲಿಕ್ಕೆ ಉಂಟಾ, ಮಾಡ್ತೀಯಾ ಮಾಡು ಹೋಗಾಯ್ತಾ, ಮತ್ತೆ ಬೇಗ ಬನ್ನಿ ಜಾಗ್ರತೆ ಅಂತ. ಅವರಿಗೆ ಈಗ ನಂಬಿಕೆ ಬಂತು, ಎಂತ ಅಂತ ಹೇಳಿದ್ರೆ ಕೇರ್ಫುಲ್ ಆಗಿದ್ದಾರೆ ಇವರು ಅಂತ. ನಾನು ಒಬ್ಬಳೇ ಇರ್ತಿದ್ರಲ್ಲ, ಇಲ್ಲೇ ನಿಲ್ತಾ ಇದ್ರ ಆ ಕಡೆಯಿಂದಾಗಿ. ನೀನ್ ಬರುದಿಲ್ಲ, ನೀ ಎಂತ ಮಾಡುದು, ಹಿಂಗೆ ಆಚೆ ಹೋಗ್ಲಿಕ್ಕೆ ಆಗುದಿಲ್ಲ ನಿಂಗೆ ಎಂತ ಜೋರೇ ಮಾಡುದಾಯ್ತಾ. ಅವರು ಜೋರಿನ ಹಿಂದೆ ಕಾಳಜಿ ಇರ್ತದೆ ಅಲ್ವಾ. ಮತ್ತೆ ಈಗ ನೋಡಿ ನಾವು ಹೋಗುವಾಗ ಚಹಾ ಎಲ್ಲ ಮಾಡಿರ್ತಾರೆ ಅವರು, ಪಾಪ ಮಾತ್ರ. ಮಕ್ಕಳೆಲ್ಲ ಒಟ್ಟಾಗಿರ್ತಾರೆ, ಅತ್ತಿಗೆ ಮಗ ಎಲ್ಲ ಇದ್ದಾರೆ. ಅವರೀಗ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ. ನಮಗೆ ಈಗ ಕೆಲಸ ಮಾಡ್ಲಿಕ್ಕೆಲ್ಲ ಈಸಿ ಆಗ್ತದೆ ನೋಡಿ. ನನಗೆ ಏನಿದ್ರು ಒಂದು ಡೌಟ್, ಯಾಕೆ ಗೊತ್ತುಂಟಾ, ನಾನು ಕೆಲಸ ಮಾಡ್ತಾ ಇದ್ದೇನಲ್ಲ ಈಗ, ನಾನು ಕಷ್ಟದಲ್ಲಿ ಆದರೂ ಇಷ್ಟಪಟ್ಟು ನಾನು ಒಳ್ಳೆ ರೀತಿ ಇದ್ದೇನೆ. ನಾನು ಮಾತ್ರ ಗಂಡನನ್ನು ನಂಬಲಿಕ್ಕಿಲ್ಲ ಪೂರ್ತಿಯಾಗಿ, ಯಾಕೆಂದರೆ ಅವರು ವಿಡಿಯೋ ಮಾಡಿರೋದಿಲ್ಲ, ನಾನು ಒಬ್ಬಳೇ ಹುಚ್ಚನಾಗಿ ಮಾತಾಡ್ತಾ ಇರ್ತೇನೆ ಒಂದೊಂದ್ಸರಿ. ಹಾಗೆ ಆಗ್ತದೆ ಅಲ್ವಾ, ಅವರಿಗೆ ಗೊತ್ತಿರೋದಿಲ್ಲ. ನೋಡಿ ಗೈಸ್, ಇದು ತೋಡು. ತೋಡಿನಲ್ಲಿ ನೀರು ನೋಡಿ ಎಷ್ಟುಂಟು, ತುಂಬ ನೀರುಂಟು. ಚಂದದ ನೀರು ನೋಡಿ, ಎಷ್ಟು ನೀರುಂಟು ನೋಡಿ. ಅದು ಬೇರೆ ಇಡು ಮಾರೆ, ಇದು ಅದು ನಾನಲ್ಲಿ ಹಿರಿದು ಹಾಕಿದ್ದು ಮಾರೆ, ಇದು ಬೇರೆ ಇಡು. ನೀವು ಎಲ್ಲ ರಾಶಿ ಹಾಕುದು ಬೇಡ. ಅಪ್ಪ ಬಂದದ್ದು ಇಲ್ಲಿ ಸಹ ನಾನು ಹಾಕಿದ್ದೆ. ಇದು ನನ್ನದು ಮಾರೆ, ನಾನು ಅಲ್ಲಿ ನಿಂತು ವಿಡಿಯೋ ಮಾಡ್ತಾ ಇದ್ದೆ, ಇದು ನನ್ನದು ಆಯ್ತಾ. ಸುಮ್ಮನೆ ಜಗಳ ಮಾಡ್ಲಿಕ್ಕೆಲ್ಲ ಬರ್ಬೇಡಿ. ನೋಡು ಇಷ್ಟು ಜಾಗದಲ್ಲಿ ಎಷ್ಟು ಎರಿಬಹುದು ನೀವೇ ಲೆಕ್ಕ. ಅಯ್ಯೋ ಬಾಪ್ರೆ, ಇಲ್ಲೆಲ್ಲ ಮತ್ತೆ ಎಂತ ಇದು ಮಾಡಿದ್ದು ನಾನು, ಒಳಗೊಳಗೋಗಿ. ಅದು ಅವರವರ ಕಳೆ ಮಾರೆ, ಸುಮ್ಮನೆ ಕಲೆ ಅಲ್ಲ ಇದು, ಕುಲೆ. ನೀನು ಹಿಡ್ಕೊ. ನಿಮ್ಮ ಹತ್ರ ಮತ್ತೆ ಆಗ್ಲಿಕ್ಕೆಲ್ಲ ಆಯ್ತಾ, ನಾನು ಆಗಿದ್ರಲ್ಲಿ ಇದ್ದೇನೆ ಆಯ್ತಾ. ಚೊರೆ ಅಂದ್ರೆ ನಿಮ್ಮಂತ ಚೊರೆ ಯಾರಿಲ್ಲ ಆಯ್ತಾ, ನಾನು ಹೋಗ್ತೇನೆ. ನೀನು ಹೋಗ್. ನನ್ನ ಅತ್ತಿಗೆ ಪಾಪ ಅಲ್ಲಿ ಅಡಿಕೆ ಇಕ್ತಾ ಇದ್ದಾರೆ ಗೈಸ್. ನಾವಿಲ್ಲಿ ಇದು ಮಾಡ್ತಿದ್ದೇವೆ, ವ್ಲಾಗ್ ಮಾಡ್ತಿದ್ದೇವೆ, ಕೆಲಸ ಮಾಡಿದೆ. ಪಾಪ ನನ್ನ ಅತ್ತಿಗೆಲ್ಲಿ ನೋಡಿ ಅಡಿಕೆ ಇಕ್ಕಿದ ಇದ್ದಾರೆ, ಆಚೆ ಸೈಡಲ್ಲಿ ನೋಡಿ ಅಂತ ಗೈಸ್. ಎಂತ ಗೊತ್ತುಂಟ, ಶೇರ್ ಮಾಡಿಕೊಂಡು ನಾವೆಲ್ಲ ಕೆಲಸ ಮಾಡ್ತಿದ್ದೇವೆ. ಮಕ್ಕಳೆಲ್ಲ ಮನೆಯಲ್ಲಿದ್ದಾರೆ, ಅಜ್ಜಿ ತಾತ ಹಾಗೆ ಮಕ್ಕಳ ಅಣ್ಣ ಹಾಗೆಲ್ಲ ಇದ್ದಾರೆ. ಮಕ್ಕಳು 3 ಮಕ್ಕಳು, ಅತ್ತಿಗೆದು ಮತ್ತು ನಮ್ಮದು 2 ಜನ. ಅವ್ರು ಆಟ ಆಡ್ತಾ ಇದ್ದಾರೆ. ಹಾಗೆ ಒಂದು ಟೆನ್ಷನ್ ಫ್ರೀ ಆಗಿ ಇಲ್ಲಿಗೆಲ್ಲ ಬರ್ಬೋದು. ಇಲ್ಲಂತ ಹೇಳಿದ್ರೆ ಮಂಡೆಯಲ್ಲೆಲ್ಲ ಅದೇ ಇರ್ತದಲ್ಲ ನಮಗೆ, ಅವರಲ್ಲಿದ್ದಾರೆ ಅಂತ. ಅಲ್ಲ ಎಂತ ಗೊತ್ತಿಲ್ಲ, ಇಷ್ಟೆಲ್ಲ ನೋಡಿದಿರಲ್ಲ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡ್ತಿದ್ದೀರಲ್ಲ, ಲೈಕ್ ಮತ್ತು ಕಮೆಂಟ್ ಮಾಡಿ ಆಯಿತಾ. ನೀವು ಮತ್ತೆ ಏನು ಮಾಡ್ತೀರ ಅಂತ ಹೇಳಿದರೆ, ಇದು ತುಂಬ ಜನ ವೀಡಿಯೋಸ್ ನೋಡ್ತಿದ್ದೀರ ನೀವು, ಆದರೆ ಲೈಕ್ ಕೊಟ್ಟಿದ್ದೀರ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಇನ್ನು ಕೆಲವರು ಎಷ್ಟು ಜನ ವೀಡಿಯೋ ನೋಡಿದಾರ ಅಷ್ಟು ಜನ ಒಂದೊಂದು ಲೈಕ್ ಕೊಡಿ. ಹಾಗೆ ಒಂದು ಯಾರು ಹೊಸದಾಗಿ ನೋಡ್ತಿದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಯಾಕೆಂದರೆ ನೀವೆಲ್ಲ ತುಂಬ ನೋಡ್ತಾ ಇದ್ದೀರಾ, ನಮಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ನೀವು ನೋಡಿ. ಅದಕ್ಕೋಸ್ಕರ ಅವ್ರು ನೋಡಿ ಫುಲ್ ಜೋಶಲ್ಲಿ ನಮಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ, ಇಲ್ಲ ಅಂತ ಇಲ್ಲ. ನಮಗೆ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಜಾಸ್ತಿ ಸಪೋರ್ಟ್ ಮಾಡಿದ್ದೀರಾ. ಆದರೆ ನಾವು ನಿಮಗೆ ಅದಕ್ಕೆ ಧನ್ಯವಾದ ಹೇಳಲೇಬೇಕು. ಹೌದು, ಇನ್ನೂ ನೀವು ಆದಷ್ಟು ಜನರಿಗೆ ಶೇರ್ ಮಾಡಿ ಗೈಸ್. ನಮಗೆ ಒಂದು ತುಂಬ ಹೆಲ್ಪ್ ಆಗ್ತದೆ, ನಿಜವಾಗ್ಲಾದರೂ ತುಂಬ ಹೆಲ್ಪ್ ಆಗ್ತದೆ. ನಿಮ್ಮ ಈ ಸಪೋರ್ಟು ನಮ್ಮ ಮೇಲೆ ಯಾವತ್ತೂ ಇರಲಿ, ನಾವು ಕೂಡ ಹಾಗೇ ಇರ್ತೇವೆ ಗೈಸ್. ನಾವು ಯಾವತ್ತೂ ಮರೆಯೋದಿಲ್ಲ, ನಿಮ್ಮ ನೆನಪು ಯಾವತ್ತೂ ನಮ್ಮ ಮೇಲೆ ಇರ್ತದೆ ನಮಗೆ. ಹಾಗೆ ತುಂಬ ಜನರು ನಮ್ಮ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ,
ಹಾಗೆ ಇವಾಗ ಒಂದೊಂದು ಸಾರಿ ನಮಗೆ ಇವಾಗ ಯಾರಾದರೂ ಸಿಕ್ಕಿದ್ರೆ ಕೂಡ ಹೇಳಿದರೆ ಕೂಡ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ನಾವು ಧನ್ಯವಾದ ತಿಳಿಸ್ತೇವೆ ನಾವು ಈ ವಿಡಿಯೋ ಮೂಲಕವಾಗಿ. ತುಂಬ ಥ್ಯಾಂಕ್ ಯು. ಹಾಗೆ ನೀವು ಆದಷ್ಟು ಇದನ್ನು ಶೇರ್ ಮಾಡಿ ಗೈಸ್. ಒಂದೊಂದು ವಿಡಿಯೋ ಆದರೆ ನಮ್ಮಲ್ಲಿ ತುಂಬ ನಾವು ಒಂದು ವ್ಲಾಗ್ ಆಗಲಿ ರೆಸಿಪಿ ಆಗಲಿ ಮಾಡಿದ್ದೇವೆ, ನೀವು ಶೇರ್ ಮಾಡಿ. ಹಾಗೆ ನಮಗೊಂದು ತುಂಬ ಸಪೋರ್ಟ್ ಸಿಗ್ತದೆ. ಹಾಗೆ ಅಷ್ಟೇ ಹೇಳಿ ನನ್ನ ಈ ಒಂದೆರಡು ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಏನು ಹೇಳ್ತೀರಾ? ಹಾಗೆ ಒಂದು ಜೋಕ್ ನಾವು ಬಂದಿದೆ. ಹಾಂ. ಈಗ ನಾವು ನಿಮ್ಗೆ ಹೇಳೋದಿಷ್ಟೇ, ನಮಗೆ ಸಪೋರ್ಟ್ ಮಾಡಿದರೆ ಇನ್ನೂ ಸಪೋರ್ಟ್ ಮಾಡಿ. ಇನ್ನಷ್ಟು ಬೇರೆ ಕಾನ್ಸೆಪ್ಟ್ ಮೂಲಕ ನಾವು ಬರ್ತೇವೆ. ನಾವು ನಿಮ್ಮ ಇನ್ನಷ್ಟು ಮುಂದೆ. ಬೇರೆ ನೋಡಿ, ನಿಮ್ಮ ಸಪೋರ್ಟೇ ನಮಗೆ ಶಕ್ತಿ ಅಲ್ವಾ? ನಮಗೆ ವ್ಲಾಗ್ ಮಾಡ್ಲಿಕ್ಕೆ ಆಗ್ಲಿ, ಕೆಲಸ ಮಾಡ್ಲಿಕ್ಕೆ ಆಗ್ಲಿ, ಯೂಟ್ಯೂಬ್ ಒಂದು ಎನರ್ಜಿ ಎನ್ಕರೇಜ್ ಸಿಕ್ಕಿದಾಗೆ ಆಗ್ತದೆ ನಿಮ್ಮದು. ಹಾಗೆ ನಮಗೆ ಒಂದು ಸಪೋರ್ಟ್ ಇನ್ನೂ ಬೇಕು ಗೈಸ್. ನಿಮಗೆ ಇನ್ನು ಬೇರೆ ಬೇರೆ ಕಾನ್ಸೆಪ್ಟಲ್ಲಿ ನಾವು ಸಿಗ್ತೇವೆ. ಹಾಗೆ ನಾವು ಟ್ರೈ ಮಾಡ್ತೇವೆ ಗೈಸ್. ನಮಗೆ ಇವಾಗ ಸದ್ಯಕ್ಕೆಲ್ಲ ಹಾಗೆಲ್ಲ ಆಗೋದಿಲ್ಲ, ಯಾಕೆಂದರೆ ಮಕ್ಕಳೆಲ್ಲ ಇವಾಗ ಚಿಕ್ಕ ಚಿಕ್ಕವರು ಇರ್ತಾರೆ. ಹಾಗೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಆವಾಗ ನಮಗೆ ಏನು ಇರ್ತದೆ ಗೈಸ್, ಅದನ್ನೇ ನಾವು ಮಾಡಿಕೊಂಡು ಹೀಗೆ ಡೈಲಿ ರೂಟೀನ್ ಅದನ್ನು ಮಾಡ್ತಿದ್ದೇವೆ. ಇನ್ನು ಮುಂದಿನ ಇದರಲ್ಲಿ ನಮಗೆ ಬೇರೆ ಬೇರೆ ಕಾನ್ಸೆಪ್ಟ್ ಮಾಡ್ಬೋದು. ಹಾಗೆ ನಿಮಗೆ ಎಂಟರ್ಟೈನ್ಮೆಂಟ್ ಮಾಡಲಿಕ್ಕೆಲ್ಲ ನಾವು ಖಂಡಿತವಾಗಿ ಪ್ರಯತ್ನ ಪಡ್ತೇವೆ. ಹಾಗೆ ನಿಮಗೆ ಇನ್ನು ಯಾವ ರೀತಿಯಾಗಿ ವ್ಲಾಗ್ ಮಾಡ್ಬೋದು ಅಥವಾ ನೀವು ನಮ್ಮಿಂದ ಏನು ನಿರೀಕ್ಷೆ ಮಾಡ್ತೀರಾ ಅದನ್ನು ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸ್ಬೋದು. ನಾವು ಆ ರೀತಿ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ ನಾವು ಖಂಡಿತವಾಗಿಯೂ. ಹಾಗೆ ನಿಮಗೆ ಏನಾದರೂ ಪ್ರಶ್ನೆ ಇದ್ದರೆ ನೀವು ಅದನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು. ಎದ್ರ ಅಂತಲ್ಲ ಮಕ್ಕಳು, ನನ್ನ ಮನಸ್ಸಿಗೆ ಹಾಗೆ ಫೀಲ್ ಆಗ್ತದೆ. ಅಲ್ಲಿ ನೋಡಿಂತೆ ಬಾಳೆ ಗಿಡ ಬಿದ್ದಿದೆ ನೋಡಿಂತೆ. ಬಾಳೆ ಗಿಡ ಬಿದ್ದಿದೆ. ಎಷ್ಟು ಗಿಡ ಉಂಟು ನೋಡಿಂತೆ. ಅದು ಅಡಿಯಿಂದ ತೆಗಿಬೇಕಲ್ಲ, ಹಾಗಾದ್ರೆ ಬರ್ಲಿಕ್ಕಿಲ್ಲ ಉಂಟಲ್ಲ. ಯಾವುದು? ಅಲ್ಲಿ ಇದೆಂತ ಪಾಜಾವದ್ದು ಗಿಡ ಎಲ್ಲ ಇರ್ತಲ್ಲ. ಆಯ್ತು, ಅಲ್ಲಿ ಉಂಟಲ್ಲ ಅವು ಅಲ್ಲಿ ಒಂದು. ಎಷ್ಟು ಚಂದ ಗಾಳಿ ಅಲ್ಲ. ಬರ್ಬೇಕಾ? ಕತ್ತಿ ಎಲ್ಲ ಹಿಡ್ಕೊ ಆಯ್ತಾ? ಎಲ್ಲಿ ಎಲ್ಲಿ ಉಂಟು ಕತ್ತಿ? ಇಲ್ಲಿ 2 ಕತ್ತಿ ಉಂಟು. ಆಯ್ತಾ ಅಪ್ಪ? ಅಮ್ಮ ಕಾಲಿಗೆ ಮೆಟ್ಟದ ದುಷ್ಟ. ಅಪ್ಪ ಏನಾಯ್ತು ಇದೇನಾಯ್ತು? ಹಾಯ್ ಗೈಸ್, ನಾವು ಇವಾಗ ಹುಲ್ಲು ಹಿಡ್ದೆಲ್ಲ ಆಯಿತು. ಇವಾಗ ಹುಲ್ಲು ಏರಿಲಿಕ್ಕೆಲ್ಲ ಸಾರಿ ಎಲ್ಲ ಆಯಿತು ನಮ್ಮದು. ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೇವೆ. ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ
ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಿದ್ರೆ ವಿ ಎ ಫ್ಯಾಮಿಲಿ ಪುತ್ತೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಈ ವಿಡಿಯೋನು ಕೂಡ ಎಂಡ್ ಮಾಡ್ತಿದ್ದೇವೆ ನಾವು ಇಲ್ಲಿಗೆ. ಹೊಸದಾಗಿ ನೋಡ್ತಿರುವವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಕಮೆಂಟ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ನಮಗೆಲ್ಲ ಸಪೋರ್ಟ್ ಆಗ್ತದೆ. ಥ್ಯಾಂಕ್ ಯು. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ.